ನಾವು ಹಾರರ್ ಎಫೆಕ್ಟ್ಸ್ ಸ್ಪೆಷಲ್ ಎಫೆಕ್ಟ್ಸ್ ತೋರಿಸ್ತೀವಿ ಅಂತ ಆ ಥರ ಏನು ಮಾಡಿಲ್ಲ, ಆ ಥರ ಎಲ್ಲರೂ ಮಾಡಿದ್ದಾರೆ. ನಾವು ಬ್ಯಾಕ್ ಡ್ರಾಪ್ಸ್ ಅಲ್ಲಿ ಟೆಕ್ ಪಾರ್ಕ್ಸ್ ಆಗಲಿ, ಮನೆಗಳಾಗಲಿ, ಆಫೀಸಸ್ ಆಗಲಿ ಅದನ್ನ ಕ್ರಿಯೇಟ್ ಮಾಡಿದ್ದೀವಿ. ನಮ್ಗೆ ಹೆಂಗ್ ವಿಜುವಲೈಸೇಷನ್ ಇರುತ್ತೋ ಒಂದು ಮನೆ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಅದರಲ್ಲಿ ಎಲ್ಲ ವಸ್ತುನು ನಾವು ಗ್ರಾಫಿಕ್ಸ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ. ಅದಲ್ಲದೆ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಒಂದು ಸಾಂಗ್ ಮಾಡಿದೀವಿ, ಟೈಟಲ್ ಟ್ರ್ಯಾಕ್. ಅದರಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ ಬಂದು ಹಾಡಿದೀವಿ ಆ ಸಾಂಗ್ ಅಲ್ಲಿ. ಈ ಮೂವಿಲಿ ಕೂಡ ರಿಯಲ್ ಕ್ಯಾರೆಕ್ಟರ್ಸ್ ಸುಮಾರು ಜನ ಅವ್ರವ್ರದ್ದೇ ಆದ ಪಾತ್ರ ಮಾಡಿದೀವಿ. ಸೊ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅನ್ನೋದು ತುಂಬಾ ಕಾಮನ್, ಎಷ್ಟೊಂದು ಜನ ಮಾಡ್ತಾರೆ ಇವಾಗ, ಒಂಥರ ಟ್ರೆಂಡ್ ಆಗುತ್ತಿದೆ. ಬೇಸ್ಡ್ ಆನ್ ಟ್ರೂ ಸ್ಟೋರಿ ವಿತ್ ರಿಯಲ್ ಕ್ಯಾರೆಕ್ಟರ್ಸ್ ಅವ್ರದೇ ಆದ ಪಾತ್ರ ಮಾಡಿರೋ ಸಿನಿಮಾ ಇದುವರೆಗೂ ನಾನಂತೂ ಕೇಳಿಲ್ಲ. ಇದು ಮೊದಲನೇ ಸಿನಿಮಾ ಆ ಥರದ್ದು ಸ್ಯಾಂಡ್ಲ್ವುಡ್ ಸಿನಿಮಾ. ರಿಯಲಿ ಕ್ಯಾರೆಕ್ಟರ್ಸ್ ಅಂತ ಹೇಳಿದಾಗ ಸಿಂಧು ಒಂದು ಫಿಲಂ ಇಂಡಸ್ಟ್ರಿಲಿ ಒಂದು ಹೀರೋಯಿನ್, ಸೊ ಅದೇ ಪಾತ್ರ ಮಾಡ್ತಾ ಇರೋದು ಸಿನಿಮಾಲಿ. ನಾನು ಡೈರೆಕ್ಟರ್ ಆಗೋಕ್ಕೆ ಬಂದಿದ್ದೆ ಇಂಡಸ್ಟ್ರಿಲಿ 1-2 ವರ್ಷ ಮುಂಚೆ, ನಾನು ಅದೇ ಪಾತ್ರ ಮಾಡ್ತಾ ಇದ್ದೀನಿ. ಸುಮಾರು ಜನ ಟೆಕ್ನಿಷಿಯನ್ಸ್ ಬಂದು ಗ್ರಾಫಿಕ್ ಆರ್ಟಿಸ್ಟ್ಗಳು ರಿಯಲ್ ಲೈಫಲ್ಲಿ ಹೆಂಗಿದ್ದಾರೆ ಅದೇ ವ್ಯಕ್ತಿನ ಉಪಯೋಗಿಸ್ಕೊಂಡಿದ್ದೀವಿ ಗ್ರಾಫಿಕ್ ಆರ್ಟಿಸ್ಟ್ ಆಗಿನೇ, ಮೇಕಪ್ ಮೆನ್ ಅದೇ ಥರ. ಸೊ ಸುಮಾರು ಜನ ಆ ಥರ ಟೆಕ್ನಿಷಿಯನ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಇಷ್ಟೇ ಅಲ್ಲ, ಸೆಲಿಬ್ರಿಟೀಸ್ ಕೆಲವರು ಲೈಕ್ ಅವಿನಾಶ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಅವ್ರದ್ದೇ ಆದ ನಿಜ ರೂಪದಲ್ಲಿ ಅವ್ರು ಏನು ಕ್ಯಾರೆಕ್ಟರೋ ಏನು ವ್ಯಕ್ತಿತ್ವನೋ ಅದನ್ನೇ ಇಟ್ಕೊಂಡು ಫಿಲಮ್ ಅಲ್ಲಿ ಬಂದಿದ್ದಾರೆ. ಸೊ ಅವಿನಾಶ್ ಸರ್ ಆಗೇನೆ ಗೆಸ್ಟ್ ಅಪಿಯರೆನ್ಸ್ ಕೊಡ್ತಾರೆ ಮೂವಿಲಿ. ಇದೇ ತರ ಕೆಲವು ಬೇರೆ ಸೆಲಿಬ್ರಿಟೀಸ್ ಇದ್ದಾರೆ, ಅದು ಶೂಟಿಂಗ್ ಪೆಂಡಿಂಗ್ ಇದೆ, ಅದಾದ್ಮೇಲೆ ನಾನು ನಿಮಗೆ ಡಿಸ್ಕ್ಲೋಸ್ ಮಾಡ್ತೀನಿ. ಇದು ಕೆಲವು ಸ್ಪೆಷಲ್ ಥಿಂಗ್ಸ್ ನಮ್ಮ ಮೂವಿ ಬಗ್ಗೆ. ಇದಲ್ಲದೆ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ನಮ್ಮ ಮೂವಿ ಬಂದು ಯಾವ ಥಿಯೇಟ್ರಿಕಲ್ ರಿಲೀಸ್ ಆಗುತ್ತೋ ಅವತ್ತಿನ ದಿನಾನೇ ಆನ್ಲೈನ್ ಅಲ್ಲಿ ಕೂಡ ರಿಲೀಸ್ ಆಗುತ್ತೆ. ಇದೊಂದು ಹೊಸ ವಿಚಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ. ಮೊದಲನೇ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಆಗೋ ದಿನಾನೇ ಆನ್ಲೈನ್ ಅಲ್ಲಿ ಅವೈಲೇಬಲ್ ಆಗೋದು. ಆನ್ಲೈನ್ ಅಂದ ತಕ್ಷಣ ಎಲ್ಲರಿಗೂ ಏನಂದ್ರೆ ಪೈರೇಟ್ ಆಗ್ಬಿಡುತ್ತೆ, ಅದರ ಭಯ ಇರುತ್ತೆ. ಗ್ಲೋಬಲ್ ರೀಚ್ ಆಗ್ಬೇಕು ಅಂದ್ಬಿಟ್ಟು ನಾವು ಒಂದು ಹವಾಯಿ ಬೇಸ್ಡ್ ಕಂಪನಿ ಎಗಪ್ ಅವ್ರ ಜೊತೆ ಟೈಪ್ ಮಾಡಿದೀವಿ. ಅದರ ವೈಸ್ ಪ್ರೆಸಿಡೆಂಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಂದು ಆಂಟಿ ಅಂತ. ಯಾರೋ ಇಲ್ಲಿ ಕೇಳ್ತಾ ಇದ್ರು ಯಾರು ಅಂತ ಇದ್ದೀನಿ. ಇವರು ಬಂದು ನಮ್ಮ ಜೊತೆ ಫಸ್ಟ್ ಟೆಕ್ನಾಲಜಿ 1-2 ವರ್ಷದ ಮುಂಚೆ ತೋರಿಸಿದಾಗ, ನಾವು ಸಿನಿಮಾ ಮಾಡಿದಾಗ ಫಸ್ಟ್ ಸಿನಿಮಾ ಇದನ್ನ ಉಪಯೋಗಿಸ್ಕೋಬೇಕು ಈ ಟೆಕ್ನಾಲಜಿನ ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ವಿ. ಆದ್ರೆ ಮುಂದೆ ಅನ್ನಿಸ್ತು ಈ ಟೆಕ್ನಾಲಜಿನ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೆಲ್ಪ್ ಆಗ್ಬೋದು. ಸುಮಾರು ಹಳೆ ಸಿನಿಮಾಗಳು, ರಾಜ್ಕುಮಾರ್ ಅವ್ರದ್ದಾಗಿರ್ಲಿ ಅಥವಾ ವಿಷ್ಣುವರ್ಧನ್ ಸರ್ ಆಗಿರ್ಲಿ ಸಿನಿಮಾಗಳು ನೋಡ್ಬೇಕು ಅನ್ನೋ ಆಸೆ ನಮ್ಗೆ ಇವತ್ತಿಗೆ ಸಿಗೋದಿಲ್ಲ. ಆ ಮೂವೀಸ್ ನಮ್ಗೆ ಸಿಗಲ್ಲ ಅಂದ್ಮೇಲೆ ಇಂಟರ್ನ್ಯಾಷನಲ್ ಕನ್ನಡ ಆಡಿಯನ್ಸ್ 100% ಸಿಗೋದಿಲ್ಲ. ಸೊ HD ಕ್ವಾಲಿಟಿಲಿ ಮೂವೀಸ್ ನಾವು ಆನ್ಲೈನ್ ಅಲ್ಲಿ ಹಾಕ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್ ನ ಡೆವಲಪ್ ಮಾಡಿದೀವಿ. ನಮ್ಮ ಕಂಪ್ನಿ ವೆಬ್ಸೈಟ್ surabhi.com ಹೋದ್ರೆ ನಿಮಗೆ ಆಗ್ಲೇ ಮುಂಗಾರು ಮಳೆ ಲೈವ್ ಆಗಿದೆ. ಸೈಕೋ ಅನ್ನೋ ಒಂದು ಸಿನಿಮಾ ಹಾಕಿದೀವಿ, ಇಷ್ಟ ಅನ್ನೋ ಒಂದು ಫಿಲಮ್ ಹಾಕಿದೀವಿ, 100 ಫಿಲಮ್ ಹಾಕ್ಬೇಕು ಅಂತ ಇದೀವಿ. HD ಕ್ವಾಲಿಟಿಲಿ ಒರಿಜಿನಲ್ ಮೂವಿ ವಿತ್ ಸರೌಂಡ್ ಸೌಂಡ್ ಅನ್ನ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ತಾ ಇದೀವಿ. ಅವೈಲೇಬಲ್ ಇರುತ್ತೆ. ಬಟ್ ಇದನ್ನ ಯಾರು ಪೈರೇಟ್ ಮಾಡೋಕ್ಕಾಗಲ್ಲ, ಯಾರು ಕಾಪಿ ಮಾಡೋಕ್ಕಾಗಲ್ಲ, ಪೇ ಮಾಡಿ ಮಾತ್ರ ನೋಡಬೇಕು. ಯಾಕಂದ್ರೆ ಹೈ ಕ್ವಾಲಿಟಿ ಹೈ ಡೆಫಿನೇಷನ್ ಸಿನಿಮಾ ಸಿಗ್ತಾ ಇರೋದ್ರಿಂದ ಪೇ ಮಾಡಿ ಕೂಡ ನೋಡಬೇಕು ಅಷ್ಟೇ. ಫ್ರೀಯಾಗಂತೂ ಯಾರು ಅದನ್ನ ಪೈರೇಟ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಸ್ಪೆಷಾಲಿಟಿ. ಗ್ರಾಫಿಕ್ಸ್ ಆನ್ಲೈನ್ ಅಲ್ಲದೆ ಸ್ಪೆಷಾಲಿಟಿ ಆನ್ಲೈನ್ ರಿಯಲ್ ಸ್ಟೋರಿ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಾವು ಫಸ್ಟ್ ಸೌಂಡ್ ಟ್ರ್ಯಾಕ್ ನ ಮಾಡಿದಾಗ ಎಲ್ಲ ಹೊಸಬ್ರು ಮಾಡಿರೋದ್ರಿಂದ ಈ ಹಾಡುಗಳು ಹೆಂಗಿರ್ಬೋದು ಏನೋ ಅಂತ ನಮ್ಗೆ ಇತ್ತು. ಸೊ ಟೆಸ್ಟ್ ಮಾಡಿ ನೋಡೋಣ, ಇವಾಗ ನಮ್ಮ ಪ್ರಾಜೆಕ್ಟ್ ಅಂದ್ರೆ ನಮ್ಗೆ ಇಷ್ಟ ಆಗುತ್ತೆ. ಸೊ ನಾವು ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ನಾವು ಕೆಲವು ಮಾಲ್ಗಳಿಗೆ ಹೋಗಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಸುಮಾರು ಮಾಲ್ಗಳಿಗೆ ಹೋಗ್ಬಿಟ್ಟು ಇದನ್ನ ಪ್ಲೇ ಮಾಡಿದ್ವಿ. ಆಡಿಯನ್ಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಆ ಒಂದು ಪ್ಲೇ ಮಾಡಿದ್ದನ್ನ ತಗೊಂಡು ನಮ್ಮ ಫೇಸ್ಬುಕ್ ಅಲ್ಲಿ ಸ್ಯಾಂಡ್ಲ್ವುಡ್ ಸರಿಗಮ ಪೇಜ್ ಇದೆ, ಈಗಾಗಲೇ 1000 ಹತ್ರ ಫ್ಯಾನ್ಸ್ ಇದ್ದಾರೆ ಅದಕ್ಕೆ. ಅಲ್ಲಿ ನಾವು ಅದನ್ನ ಪೋಸ್ಟ್ ಮಾಡ್ತಾ ಹೋದ್ವಿ. ಸೊ ನಮ್ದು ಏನ್ ರಿಯಲ್ ಸೌಂಡ್ ಇತ್ತು ಅಲ್ಲೇ ರೆಕಾರ್ಡ್ ಆಗಿದ್ದ ಸೌಂಡ್ ಅನ್ನೇ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1000 ಜನ ಫ್ಯಾನ್ಸ್ ಆಗಿದ್ದಾರೆ. ಇದೇನ್ ರಿಯಲ್ ಫ್ಯಾನ್ಸಾ ಅಥವಾ ಸುಮ್ಮನೆ ಯಾರನ್ನ ಬೇಕಾಬಿಟ್ಟು ನೋಡ್ತಾ ಇರೋದಾ, ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಒಂದು ಬಿಡ್ಡಿಂಗ್ ಪ್ರಾಸೆಸ್ ಅಂತ ಮಾಡಿದ್ವಿ. ಕನ್ನಡ ಸಿನಿಮಾ ತಿರ್ಗಾ ಮೊದಲನೇ ಸತಿ ಆಡಿಯೋ ಸಿಡಿಗೆ ಬಿಡ್ಡಿಂಗ್ ಅಂತ ಆಗಿರೋದು. ಇವತ್ತಿನ ದಿನ ಫ್ರೀ ಕೊಟ್ಟರು ತಗೊಳ್ಳಲ್ಲ ಅಂತ ಯಾರೋ ಹೇಳ್ತಾ ಇದ್ದಾರೆ ನನಗೆ. ಸಿಡಿ ಸರ್ ಸ್ಟಾಲ್ ಯಾಕೆ ಇರ್ತೀರಾ, 2 ಸ್ಟಾಲ್ ಫ್ರೀ ಕೊಟ್ಟರು ಕೂಡ ತಗೊಳ್ಳಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದೀರಾ ಅಂತ. ಅಂತಂದ್ರಲ್ಲಿ ನಾವು ಬಿಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಿಡಿಂಗ್ ಸ್ಟಾರ್ಟ್ ಆಗಿದ್ದು 101 ರೂಪಾಯಿಂದ ಸ್ಟಾರ್ಟ್ ಆಯ್ತು. 12 ಗಂಟೆ ಕಾಲದಲ್ಲಿ 10,750 ರೂಪಾಯಿಗೆ ಮೊದಲನೇ ಸಿಡಿ ಹೋಯ್ತು. ಅದೇ ಪ್ಯಾಕ್ ನೀವು ನೋಡ್ತಾ ಇರೋದು. ಸೊ 10,750 ಫಸ್ಟ್ ಆಡಿಯೋ ಸಿಡಿ ಹೋಗಿರೋದು. ಇದು ಯಾವುದು ಗಿಮಿಕ್ ಅಲ್ಲ, ದಿಸ್ ಇಸ್ ಪ್ಯೂರ್ ಒಂದು ಸಣ್ಣ ಹೊಸ ಟೀಮ್ ಬಂದು ಮಾಡಿದಾಗ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ಇದಕ್ಕೊಂದು ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ಜನ ಕಡೆಯಿಂದ. ಅದನ್ನ ಇವತ್ತು ನಾವು 6:30 ಇವೆಂಟ್ ಇದೆ, ಆ ಇವೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಈ CD ಪ್ರೊಸೀಡ್ಸ್ ನಾವು ಒಂದು NGOಗೆ ಕೊಡ್ತಾ ಇದೀವಿ. NGO ಅವರು ಕೂಡ ಬರ್ತಾ ಇದ್ದಾರೆ 6:30 ಇವೆಂಟ್ಗೆ. ಅವ್ರಿಗೆ ನಾವು ಆ ಚೆಕ್ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಇದು ಬಂದು YGRC ಟ್ರಸ್ಟ್ ಅಂತ. ಇದ್ರ ಫೌಂಡರ್ ಬಂದು ಡಾಕ್ಟರ್ R ಸುಬ್ಬಕೃಷ್ಣ ಅಂತ. ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡ್ತಾ ಇದ್ದಾರೆ. 50 ಜನ ಅಂಡರ್ ಪ್ರಿವಿಲೇಜ್ ಫ್ಯಾಮಿಲೀಸ್ಗೆ ನಾಗರಹೊಳೆ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ರೆಡಿ ಇವರು ಒಂದು ಹೊಸ ಬದುಕನ್ನೇ ಕೊಟ್ಟಿದ್ದಾರೆ. ಸೊ
ಈ YGRC ಟ್ರಸ್ಟ್ಗೆ ನಾವು ಈ ಹಣನ ಫಸ್ಟ್ ಬಿಲ್ಡಿಂಗ್ ಇಂದ ಬಂದಿರೋ ಹಣನ ನಾವು ಡೊನೇಟ್ ಮಾಡ್ತಾ ಇದ್ವಿ. ಈ ತರ ನಮ್ಮ ಸಿಡಿಯಿಂದ ಬರೋ ಎಲ್ಲ ಪ್ರೊಸೀಡ್ಸ್ ನಾವು ಅಟ್ಲೀಸ್ಟ್ 1 portion ಆಫ್ ಇಟ್ ವಿಲ್ ಗೋ ಫಾರ್ ಅನ್ NGO ಕಾಸ್. ನಮ್ಮ ಇಂಟೆನ್ಷನ್ ಇರೋದೇನೆಂದ್ರೆ ಮುಂದೆ ಸುರಭಿ ಟಾಕೀಸ್ ಇಂದ ಯಾವುದೇ ತರ ಪ್ರಾಜೆಕ್ಟ್ ಆದ್ರೂ ಕೂಡ a portion of it will go for an NGO ಕಾಸ್. ಇದು 100% ಗಿಮಿಕ್ ಅಲ್ಲ. ಸೊ ನೀವು ಬರಿದಿದ್ರು ನನಗೆ ಬೇಜಾರಿಲ್ಲ. ಸ್ವಲ್ಪ ಕ್ಲೋಸ್ ಆಗಿ ಬನ್ನಿ, ಕ್ಲೋಸ್. ಹತ್ರ ಬನ್ನಿ ಮೇಡಮ್.